ತುಮಕೂರಿನ ರೈಲ್ವೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ರೈಲ್ವೆ ಸ್ಟೇಷನ್ ಬಳಿ ನಿರ್ಮಾಣವಾಗ್ತಾ ಇದೆ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ. ಬಹು ದಿನಗಳಿಂದ ರೈಲ್ವೆ ನಿಲ್ದಾಣದ ಬಳಿ ಇದ್ದ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ. ನಿತ್ಯ ಸಾವಿರಾರು ಮಂದಿ ತುಮಕೂರಿನ ರೈಲು ಮೂಲಕ ಬೆಂಗಳೂರಿಗೆ ಪ್ರಯಾಣಿಸುತ್ತಾರೆ. ರೈಲ್ವೆ ಪ್ರಯಾಣಿಕರಿಗೆ ನಿತ್ಯ ಸಮಸ್ಯೆಯಾಗಿದ್ದು ಒಂದೇ, ಅದು ಪಾರ್ಕಿಂಗ್ ಸಮಸ್ಯೆ. ಬಹು ದಿನಗಳಿಂದ ತುಮಕೂರು ರೈಲ್ವೆ ನಿಲ್ದಾಣದ ಮುಂಭಾಗ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು, ಇದೀಗ ರೈಲ್ವೆ ನಿಲ್ದಾಣದ ಬಳಿಯ ಪಾರ್ಕಿಂಗ್ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಗುವ ಕಾಲ ಸನಿಹಕ್ಕೆ ಬಂದಿದೆ. ಹೌದು, ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣಕ್ಕೆ ಮುಂದಾಗಿದೆ. ಹಲವು ವರ್ಷಗಳಿಂದ ಸಾರ್ವಜನಿಕರು ಎದುರಿಸ್ತಾ ಇದ್ದ ಸಮಸ್ಯೆಗೆ ಈಗ ಶಾಶ್ವತ ಪರಿಹಾರ ಸಿಗ್ತಾ ಇದೆ. ಹೌದು, ತುಮಕೂರು ರೈಲ್ವೆ ನಿಲ್ದಾಣದ ಮುಂಭಾಗ ಹಲವು ವರ್ಷಗಳಿಂದ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಇದರಿಂದ ಬೈಕ್ ಹಾಗೂ ಕಾರು ಸವಾರರು ರಸ್ತೆ ಬದಿಯಲ್ಲಿಯೇ ವಾಹನಗಳನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ಸಂಚಾರ ದಟ್ಟಣೆ ಹೆಚ್ಚಾಗುವುದರ ಜೊತೆಗೆ ವಾಹನಗಳ ಸುರಕ್ಷತೆಯ ಬಗ್ಗೆಯೂ ಆತಂಕ ಎದುರಾಗಿತ್ತು. ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಹಾಗೂ ಬೆಂಗಳೂರಿನಿಂದ ತುಮಕೂರಿಗೆ 10,000ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ರೈಲಿನಲ್ಲಿ ಸಂಚರಿಸುತ್ತಾರೆ. ಇಷ್ಟೊಂದು ಮಂದಿ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ರೂ ಕೂಡ ರೈಲ್ವೆ ನಿಲ್ದಾಣದ ಬಳಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರೋದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅಲ್ಲದೆ ರೈಲ್ವೆ ನಿಲ್ದಾಣದಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡುವಂತೆ ಬಹುದಿನಗಳಿಂದ ಪ್ರಯಾಣಿಕರು ಬೇಡಿಕೆಯನ್ನಿಟ್ಟಿದ್ರು. ಜೊತೆಗೆ ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯು ಕೂಡ ಹಲವು ಬಾರಿ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ರೈಲ್ವೆ ಪ್ರಯಾಣಿಕರ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ನೀಡಲು ರೈಲ್ವೆ ಇಲಾಖೆ ಮುಂದಾಗಿದೆ. ಹೌದು, ಸಾವಿರಾರು ವಾಹನಗಳನ್ನು ನಿಲುಗಡೆ ಮಾಡಲು ಅನುಕೂಲವಾಗುವ ಆಧುನಿಕ ಹಾಗೂ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು, ಇದರಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಸೋಮಣ್ಣ ಅವರು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಬಳಿಕ ರೈಲ್ವೆ ಕಾಮಗಾರಿಗಳಿಗೆ ವೇಗವನ್ನ ನೀಡಿದ್ದು, ಇದೀಗ ಅವರ ಅವಧಿಯಲ್ಲಿ ಪಾರ್ಕಿಂಗ್ ಯೋಜನೆಗೆ ಕೈ ಹಾಕಿದ್ದು ಸಂತಸದ ವಿಚಾರವಾಗಿದೆ. ಇದೀಗ ರೈಲ್ವೆ ಇಲಾಖೆ ಕಾಮಗಾರಿಗೆ ಚಾಲನೆ ನೀಡಿರುವುದು ಸಾರ್ವಜನಿಕರಲ್ಲಿ ಸಂತಸ ಮೂಡಿಸಿದೆ. ಸನ್ಮಾನ್ಯ ಕೇಂದ್ರ ಸಚಿವರು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣವ್ರು ಬಂದ ಮೇಲೆ ತುಮಕೂರಿನಲ್ಲಿ ನಾವು ಹಲವಾರು ಅನುದಾನಗಳು ಯಾವುದೋ ರೈಲ್ವೆ ಬಗ್ಗೆ ಸಾವಿರಾರು ಕೋಟಿ ತಂದು ಇಲ್ಲಿ ಭಾಳಷ್ಟು ಕೆಲಸವನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ. ಅದರಲ್ಲಿ ತುಮಕೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಏನು ಶಿವಕುಮಾರ ಸ್ವಾಮಿ ಹೆಸರಿಡ ಮುಖಾಂತರ ಒಂದು 100 ಕೋಟಿ ಅನುದಾನವನ್ನು ತಂದು ಕೇಂದ್ರದಿಂದ ಅದನ್ನು ಈಗ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದ್ವಿ. ಈಗ ಪಾರ್ಕಿಂಗ್ ವ್ಯವಸ್ಥೆಯಿಂದ ಮಾಡ್ತಾಯಿದ್ದಾರೆ. 700ರಿಂದ ಒಂದು 900 ವೆಹಿಕಲ್ ಟೂ ವೀಲರ್ ನಿಂತ್ಕೊಳ್ಳೋದಕ್ಕೆ. ಆಮೇಲೆ ಕಾರ್ ಪಾರ್ಕಿಂಗು ಬೇಕು ಅಂತ ಹೇಳಿದ್ದೀವಿ. ಕಾರ್ ಪಾರ್ಕಿಂಗು ಈಗ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಮಾಡಬೇಕಾಗ್ತಿದೆ. ಅದನ್ನು ಈ ಒಂದು ಮುಂದಿನ ಮೀಟಿಂಗಲ್ಲಿ ನಾವು ಕೂಡ ಪ್ರಸ್ತಾಪ ಮಾಡ್ತೀವಿ. ಇದೇ ರೀತಿ ಸೋಮಣ್ಣವ್ರಿಗೂ ಕೂಡ ನಾವು ಗಮನಕ್ಕೆ ತರ್ತೀವಿ. ಅದ್ರ ಮೇಲ್ಗಡೆ ರೂಮ್ಸ್ಗಳೆಲ್ಲ ಬರ್ತವೆ. ಇವೆಲ್ಲ ಒಂದು ಏನು ವ್ಯವಸ್ಥಿತವಾಗಿ ಭಾಳ ಹೈಟೆಕ್ ಆಗಿ ಈ ಒಂದು ರೈಲ್ವೆ ನಿಲ್ದಾಣ ಡಾಕ್ಟರ್ ಶಿವಕುಮಾರ್ ರೈಲ್ವೆ ನಿಲ್ದಾಣ ಅಂಥೇಳಿ ಬರ್ತಾಯಿದೆ. ಇದು ಇನ್ನೂ ಕೆಲವಾರು ಏನು ಅಲ್ಲಿ ಸಮಸ್ಯೆ ಇನ್ನೊಂದೇನಿದೆ ಅಂದರೆ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಆ ರೋಡಲ್ಲಿ. ಬೆಳಗ್ಗೆ ಎದ್ದು ಹೆಚ್ಚು ಕಮ್ಮಿ ನೋಡಿ, ನಗರ ಪಾಲಿಕೆ ಇದೆ, ಪ್ರವಾಸಿ ಮಂದಿರ ಇದೆ, 10 ನಿಮಿಷಕ್ಕೂ ಒಂದೊಂದು ರೈಲ್ಗಳು ಬರ್ತಾಯಿರ್ತಿದೆ. ಒಂದು 7-8 ಹಾಸ್ಟ್ಗಳು ಇದೆ. ಆಮೇಲೆ ಆ ರೋಡಿಗೆ ಬರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್, 2 ಬಸ್ ಸ್ಟ್ಯಾಂಡು ಕೂಡ ಆ ರೋಡ್ ಸೇರ್ತಿದೆ. ಇವೆಲ್ಲ ಇರೋದ್ರಿಂದ 7-8 ಬಡಾವಣೆ ಕೂಡ ನಾಗರಿಕರು ಆ ರೋಡಲ್ಲಿ ಓಡಾಡೋದ್ರಿಂದ ಭಾಳಷ್ಟು ತೊಂದರೆಯನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಟ್ರಾಫಿಕ್ನವ್ರಿಗೆ ಒಂದು ಹೇಳೋದು ಅಂದರೆ, ರೋಡ್ ಸೈಡು ಆದಷ್ಟು ಕೂಡ ವೆಹಿಕಲ್ ನಿಲ್ಲಿಸ್ದಂಗೆ ಮಾಡಬೇಕು ಅನ್ನೋದು ನಾನು ಪಾರ್ಕಿಂಗ್ನ ಈಗಾಗಲೇ ನಾವು ಮನೆ ಗಿರಿಜಾ ಧನಿಯಾಕುಮಾರ್ ಕಾರ್ಪೊರೇಟ್ ಇದ್ದಾಗ ಮಾನ್ಯ SP ಅವ್ರನ್ನ ಕಂಡು ನಾವು ಲೆಟ್ರ್ ಕೊಟ್ಟಿದ್ವಿ. ಈಗ ಇನ್ನೂ ಜಾಸ್ತಿ ಅಲ್ಲಿ ಟ್ರಾಫಿಕ್ ಆಗಿರೋದ್ರಿಂದ ಭಾಳ ತೊಂದರೆ ಉಂಟಾಗ್ತಾಯಿದೆ. ಅಲ್ಲ, 100ಕ್ಕೆ 100 ಅದು ಕಮ್ಮಿ ಆಗೇ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥಿತವಾಗಿಯೇ ಇವತ್ತು ವಿ ಸೋಮಣ್ಣನವರು ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ಬಂದಾಗಲೆಲ್ಲ ಮೀಟಿಂಗ್ಗಳು ಮಾಡ್ತಾನೆ ಇರ್ತಾರೆ. ಅದರಿಂದ ಈಗ ಮುಂದಿನ ಮೀಟಿಂಗಲ್ಲೂ ಕೂಡ ನಾವು ಇನ್ನೂ ಏನನ್ನ ಹೆಚ್ಚಿನ
ನಮಗೆ ಅದರ ವ್ಯವಸ್ಥೆ ಬೇಕು ಅಂತೇಳಿ ನಾವೆಲ್ಲ ಒಟ್ಟಾಗಿ ನಾವೇನು ತುಮಕೂರಿಂದ ಡೈರೆಕ್ಟರ್ಗಳು ಆಗಿದ್ದೀವಿ, ನಾವೆಲ್ಲ ಒತ್ತಾಯವನ್ನು ತರ್ತೀವಿ. ಒಟ್ನಲ್ಲಿ ರೈಲ್ವೆ ನಿಲ್ದಾಣದ ಬಳಿ ಹೈಟೆಕ್ ಪಾರ್ಕಿಂಗ್ ನಿರ್ಮಾಣವಾಗ್ತಾ ಇರೋದು ತುಂಬಾ ಸಂತೋಷದ ವಿಚಾರ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹಾಗೂ ಅನುಕೂಲ ಎರಡೂ ಸಿಗಲಿದೆ. ಈ ಮೂಲಕ ಬಹು ವರ್ಷಗಳಿಂದ ರೈಲ್ವೆ ನಿಲ್ದಾಣದಲ್ಲಿದ್ದ ಪಾರ್ಕಿಂಗ್ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.